ಸರ್ ನಮಸ್ಕಾರ. ಸರ್ ಹೇಳಿ ಹೇಳಿ ಹೇಳಿ. ಆರಾಮಿದ್ರಿ ಸರ್? ಹಾ ಸರ್ ನೋಡಿ ಆರಾಮ್ ಹೇಳಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸರ್ ನಿಮಗೆ ನಮ್ಮ ಕುಟುಂಬದವರಿಗೂ ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಸಂತೋಷ ಸರ್, ಆಗ್ಲಿ ಒಳ್ಳೇದಾಗ್ಲಿ ಸರ್. ಇಡೀ ಸಮಸ್ತ ಕರ್ನಾಟಕ ಜನತೆಗೆ ತಾಯಿ ಒಳ್ಳೇದ್ ಮಾಡ್ಲಿ, ಎಲ್ಲರಿಗೂ ಆಶೀರ್ವಾದ ಇರ್ಲಿ ಎಲ್ಲರ ಮೇಲೂ. ಸರ್ ಇದು SIT ವರದಿ ಬಗ್ಗೆ, ಸೌಜನ್ಯ ಕೇಸಿನ ಬಗ್ಗೆ ಸ್ವಲ್ಪ ಏನಾದ್ರು ಹೇಳ್ಬೋದಾ ಸರ್ ನೀವು? SIT ವರದಿ ಬಗ್ಗೆನಾ? ಹೌದು ಸರ್. ಈಗ SIT ವರದಿ ಹೇಳಿ. ಸದನದಲ್ಲಿ ಈಗ ಚರ್ಚೆ ಆಗ್ತಕ್ಕಂಥದ್ದು ಬರೀ ನಮ್ದೇ ದುಡ್ಡು ಟ್ಯಾಕ್ಸ್ ಮನೆಯಿಂದ ಬೇರೆ ಬೇರೆ ವಿಚಾರಕ್ಕೆಲ್ಲ ಚರ್ಚೆ ಮಾಡ್ತಿದ್ದಾರೆ. ಮಾಡ್ಕೊಂಡ್ಲಿ ಬೇಡ ಅಂತ ಹೇಳ್ತಿಲ್ಲ. ಅದೇ ನಮ್ಮ ಶಾಸಕರು, ಬೆಂಗಳೂರು ಶಾಸಕರು, ಅವರು ಯಲಹಂಕ ಶಾಸಕರು ಸುರೇಶ್ ಕುಮಾರ್ ಅವರು, ಮತ್ತೆ ಈಗ JDS ನವರು, ಕಾಂಗ್ರೆಸ್ ನವರು ಮತ್ತೆ ಬಿಜೆಪಿ ಮೂರು ಪಕ್ಷದವರು ಸ್ವಲ್ಪ ಧ್ವನಿ ಎತ್ತಾ ಇದ್ರು ಹೋಸಲಿ SIT ರಿಪೋರ್ಟ್ ಬರಲಿ, ಬೇಗ ತರಬೇಕು, ಹಂಗೆ ಹಿಂಗ ಅಂತ ಹೇಳಿ. ಈಗ ರಿಪೋರ್ಟ್ ಬಂದಿದೆ, ಆದ್ರೆ ಅದನ್ನ ಎಲ್ಲಿ ಪಬ್ಲಿಷ್ ಮಾಡ್ತಾ ಇಲ್ಲ. ಸದನದಲ್ಲಿ ಅದ್ರ ಬಗ್ಗೆ ಚರ್ಚೆನೆ ಎತ್ತಂಗಿಲ್ಲ. ಇವಾಗ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ನೀವು ಇದ್ರ ಬಗ್ಗೆ, SIT ವರದಿ ಬಗ್ಗೆ? ನಾವ್ ಇದನ್ನ 2012ರಲ್ಲಿ ಸೌಜನ್ಯ ರೇಪ್ ಅಂಡ್ ಮರ್ಡರ್ ನಮಗೆ ವಿಷಯ ಗೊತ್ತಿರ್ಲಿಲ್ಲ. ಯಾವಾಗ ಸಂತೋಷ್ ರಾವ್ ಅನ್ನೋ ಒಬ್ಬ ಅಪರಾಧಿ ಅಂತ ಹೇಳ್ಬಿಟ್ಟು ಒಬ್ಬ ಅಮಾಯಕ ಹುಡುಗನ್ನ ಅಪರಾಧಿ ಅಂತೇಳಿ ತಗೊಂಡೋಗಿ ಇದ್ ಮಾಡಾಕ್ಬಿಟ್ಟಿದ್ರೆ, ಅದೆಲ್ಲ ನಾವ್ ಯಾವಾಗ ಈ ಮಹೇಶ್ ಶೆಟ್ರು ಯಾವಾಗ ಈ ಒಂದು ವಿಚಾರನ ಹೈಕೋರ್ಟ್ ಅವ್ನ್ ನಿರಪರಾಧಿ ಅಂತ ಗೊತ್ತಾದ್ಮೇಲೆ ಅದೇನ್ ಒಂದು ವಿಷಯ ನಾವು ಒಂದು ಹಿಂಗೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬಂದಾಗ ಅದನ್ನ ಸ್ವಲ್ಪ ನೋಡಿದಾಗ ಅವಾಗ ನಮಗೆ ಗೊತ್ತಾಯ್ತು ಏನ್ ವಿಷಯ ಅಂತೇಳಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದೀವಿ ನಾವ್ ಇದನ್ನ ನೋಡೋದಿಕ್ಕೆ. ಮೂರು ಪಕ್ಷಗಳ ಒಂದು ನಾಣ್ಯದ ಮುಖಗಳು, ಒಂದು ನಾಣ್ಯದ ಮೂರು ಮುಖಗಳು, ಈ ಮೂರು ಪಕ್ಷಗಳು ನಮ್ಮ ರಾಜ್ಯದಲ್ಲಿರವು. ಇದರಲ್ಲಿ ಬೇರೆ ಮಾತಾಡೋಂಗಿಲ್ಲ ಯಾರು, ತಿಳುವಳಿಕೆ ಇರೋರು. ತಿಳುವಳಿಕೆ ಇಲ್ದಲೇ ಇರೋ ವ್ಯಕ್ತಿಗಳು ಯಾರಾದ್ರೂ ಇದ್ರ ಬಗ್ಗೆದಲ್ಲಿ ಆಪೋಸಿಟ್ ಆಗಿ ಮಾತಾಡಬಹುದು. ತಿಳುವಳಿಕೆ ಇಲ್ದರ್ಗೆ ಏನು ಮಾಡಕ್ ಹೋಗೋದಿಲ್ಲ. ತಿಳುವಳಿಕೆ ಇದ್ದು ನಟನೆ ಮಾಡೋ ವ್ಯಕ್ತಿಗಳಿದಾರಲ್ಲ, ಬೆಂಬಲಿಗರು ಅಂತೇಳಿ, ಅವ್ರಿಗೆ ಗೊತ್ತಿಲ್ಲ ಮುಂದೆ ನಾವ್ ಈ ರೀತಿ ಸಪೋರ್ಟ್ ಮಾಡ್ತಾ ಹೋದ್ರೆ ನಮ್ಮ ಮಕ್ಕಳ ಭವಿಷ್ಯ ಏನಾಗ್ಬೋದು ಅನ್ನೋ ಒಂದು ಸಣ್ಣ ಆಲೋಚನೆನ ಸಹ ಇಲ್ದಲೇ ಮಾತಾಡ್ತಾರೆ. ಅದು ಒಂದು ಭಾಗ. SIT ರಚನೆ ಆದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರ ಅವಾಗ ಇಲ್ಲ ಅಕ್ವಿಟಲ್ ಕಮಿಟಿ ಮಾಡಿ ಅಂತೇಳಿ, ಅಲ್ಲ ಇದು ಯಾವ್ದು ಅಕ್ವಿಟಲ್ ಕಮಿಟಿ ಒಂದ್ ಮಾಡಕ್ ಹೇಳಿದ್ರು, ಕೋರ್ಟ್ ಹೇಳ್ತು. ಅದಕ್ಕೂ ಕೂಡ ಇವರು ಅದ್ ಏನ್ ಮಾಡಿದ್ರು ಏನೋ ನ್ಯಾಯಯುತವಾದ ಯಾವ್ದೇ ರೀತಿಯಾದ ಮಾಹಿತಿಗಳು ಕೊಡೋದಿಲ್ಲ ಈ ಮಾಧ್ಯಮದವರು ಕೂಡ. ಆಮೇಲೆ ಇದು SIT ರಚನೆ ಮಾಡಿದ್ರು. SIT ರಚನೆ ಆಯ್ತು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರು SIT ರಚನೆ ಮಾಡಿದ್ರು. SIT ವರದಿ ಈ ಸೌಜನ್ಯ ಪರ ಹೋರಾಟಗಾರರು ಏನು ಒಂದು ನ್ಯಾಯ ಪರವಾಗಿ ಹೋರಾಡ್ತಿದ್ದಾರೆ, ಅವ್ರದ್ದು ಒಂದು ಸಣ್ಣ ಏನಾದ್ರೂ ಸುಮ್ನೆ ಅಲ್ಲಿ ಏನು ಪ್ರಾಬ್ಲಮ್ ಇರೋದಿಲ್ಲ ಅವ್ರದ್ದು, ಆದ್ರೂ ಕೂಡ ಏನೋ ಒಂದ್ ಐತೆ ಅಂತ ಹೇಳ್ಬಿಟ್ಟು ಅದನ್ನ ತೋರ್ಸೋದಕ್ ಮಾತ್ರ ಈ ಮೀಡಿಯಾದವರು ಎತ್ತಿದ ಕೈ ಇವ್ರದ್ದು. ಅದೇ ಅವರು ಇಷ್ಟು ದೊಡ್ಡ ಮಟ್ಟದ, ಈಗ ನಾವು ಧರ್ಮಸ್ಥಳ ಶ್ರೀ ಕ್ಷೇತ್ರನ ನಾವ್ ಯಾವತ್ತೂ ಕೂಡ ನಾವು ಅಲ್ಲಗಳೆಯ ಜನಗಳು ನಾವಲ್ಲ. ನಾವು ನಮ್ ದೇವ್ರದು, ನಮ್ಮ ಮಂಜುನಾಥ ಸ್ವಾಮಿ, ನಮ್ಮ ಅಣ್ಣಪ್ಪ ಸ್ವಾಮಿ ಅದು. ನಾವು ಪಾದಯಾತ್ರೆ ಹೋಗೋ ಜನಗಳು ಅವ್ರ ದರ್ಶನ ಮಾಡಕ್ಕೆ ಇಲ್ಲಿಂದ. ಅದ್ರ ಬಗ್ಗೆದಲ್ಲಿ ಯಾರ ಮಾತಾಡಿದ್ರೆ ಸುಮ್ನಿರಕ್ ಆಗತ್ತಾ? ಆಗಲ್ಲ ಸರ್, ಆಗಲ್ಲ. ಆ ಸ್ವಾಮಿಗಳ ಬಗ್ಗೆದಲ್ಲಿ ನಾವ್ ಯಾರು ಮಾತಾಡಕ್ಕೂ ಆಗಲ್ಲ. ಏನ್ರಿ ಅವ್ರ ಆ ಭಗವಂತನ ಮಕ್ಳು ನಾವು, ಅಷ್ಟೇ ಸರ್, ಅಷ್ಟೇ ಅಲ್ವಾ? ಆದ್ರೆ SIT ವರದಿ ಏನಾಯ್ತು ಅಂತ ಹೇಳ್ಬಿಟ್ಟು ಯಾಕೆ ಮುಚ್ಚಿಟ್ಕೊಂಡಿದ್ದಾರೆ ಅಂತೇಳಿ ಕೂಡ ನಾವು ಕೂಡ ಆಲೋಚನೆ ಮಾಡ್ತಾ ಇದೀವಿ. ಅದನ್ನ ನಾವು ಬಹಳ ಸಂಕ್ಷಿಪ್ತವಾಗಿ ಅದನ್ನ ಸೌಜನ್ಯ ಒಂದು ರೇಪ್ ಅಂಡ್ ಮರ್ಡರ್ ಕೇಸನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೀವಿ. ಇಡೀ ರಾಜ್ಯದ ಜನ ಗಮನಿಸ್ತಾ ಇದಾರೆ ಬಿಡಿ, ನಾವೊಬ್ಬರಲ್ಲ, ಇಡೀ ರಾಜ್ಯದ ಜನಗಳಿಗೆ ಗೊತ್ತಿದೆ, ಅದು ಗೊತ್ತಾಗ್ತಾ ಇದೆ. ಅಲ್ಲೇನ್ ನಡೆದಿರ್ಬೋದು ಅಂತೇಳಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ನೋವಾಗುತ್ತೆ ಸರ್ ಮನಸ್ಸು ಅದೆಲ್ಲ ನೋಡ್ತಾ ಇದ್ರೆ ಪ್ರತಿಯೊಂದನ್ನು. ಈಗ ಅಲ್ಲ ಸರ್, ಸದನದಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಸರ್.
ಹೌದು. ಈಗ ಹ್ಮ್ ಆರ್ ಅಶೋಕ್ ಅವ್ರಿಗೆ ಒಂದ್ ಮಾತು ಕೇಳ್ಬಹುದು ನಾವು, ಹ್ಮ್ ಅಗ್ದು ಬಿಡ್ರಿ ಅಲ್ಲಿ ಅಷ್ಟಿದಾಗ್ಬಿಡತ್ತೆ, ಅಲ್ಲಿ ಅಗ್ದು ಎಲ್ಲ ಅಗ್ದು ತೆಗ್ದು ಬಗ್ದಾಕ್ಬಿಡ್ರಿ, ಹ್ಮ್ ಅಲ್ಲಿ ಅಷ್ಟ್ ಖರ್ಚಾಯ್ತೈತೆ, ಆಫೀಸರ್ಸ್ ಗಳಿಗೆ ಇಷ್ಟ್ ಖರ್ಚಾಗ್ತೈತೆ ಅಂತ ಹೇಳಿದ್ರು ಇವರು. ಹ್ಮ್ ಹ್ಮ್ ಇವ್ರದೇ ಅವಧಿಯಲ್ಲಿ ಇವರೇ ಗೃಹ ಸಚಿವರಾಗಿದ್ದಂತ 2012ರಲ್ಲಿ ಹ್ಮ್ ಹ್ಮ್ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆಗಿರೋಂತ ಕೇಸ್ ಇದು. ಹೌದು ಸರ್, ಹೌದೌದು. ಇವರ ಅಂಡರ್ ಅಲ್ಲಿ ಆಗಿರೋ ಕೇಸಿಗೆ ಹ್ಮ್ ಇವರು ನ್ಯಾಯಬದ್ಧ, ಹೌದಲ್ಲ ಹಿಂಗೇನೋ ಒಂದ್ ಮಿಸ್ಟೇಕ್ ಆಗಿದೆಯಲ್ಲ ಅಂತೇಳಿ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ಇವ್ರದ್ದು. ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದಾರೆ. ಹೌದು ಸರ್, ಹೌದೌದು. ಆದ್ರೆ ಅದನ್ನ ಬಿಟ್ಬಿಟ್ಟು ಹ್ಮ್ ಅಗ್ದು ಬಿಡ್ರಿ ಬಗ್ದ್ ಬಿಡ್ರಿ ಅಂತಾರಲ್ಲ. ಹ್ಮ್ ಒಬ್ಬೊಬ್ಬ ರಾಜಕಾರಣಿಗಳು ಒಂದೊಂದು ಕ್ರಷರ್ಗಳು ಇಟ್ಟಿದ್ದಾರೆ, 10 ಕ್ರಷರ್ಗಳು, ಹ್ಮ್ ಹ್ಮ್ 10 ಗಣಿಗಾರಿಕೆಗಳು, ಹ್ಮ್ ಏನ್ ಪಾತಾಳ ಮುಟ್ಟೋಗಿದಾವೆ, ಕಿಲೋಮೀಟರ್ ಗಟ್ಲೆ ಅಂತ ಆ ರೀತಿ ಗಣಿಗಾರಿಕೆ ಮಾಡಿದ್ದಾರೆ. ಹ್ಮ್ 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 ಅದ್ ಕಣ್ಣಿ ಕಾಣಲ್ವಾ ಇವ್ರಿಗೆ? ಇವತ್ತು ಸದನದಲ್ಲಿ ಏನೇನ್ ಚರ್ಚೆ ಮಾಡ್ಬೇಕು? ಸಾರ್ವಜನಿಕರ ಟ್ಯಾಕ್ಸ್ ಮನಿನ ಇವ್ರು ಈ ರೀತಿ ಟೈಮ್ ವೇಸ್ಟ್ ಮಾಡ್ಕೊಂಡು ಖರ್ಚು ಮಾಡ್ತಾ ಇರೋದು, ಇದು ವೇಸ್ಟ್ ಅಲ್ವಾ? ಹೌದು ಸರ್, ವೇಸ್ಟ್, ಶುದ್ಧ ವೇಸ್ಟ್ ಇದು. ಒಬ್ರಾದ್ರೂ SIT ವರದಿ ಬಗ್ಗೆದಲ್ಲಿ ಚಕಾರ ಎತ್ತಲ್ಲ, ನಾವು ನೋಡ್ತಾ ಇದೀವಿ ಸರ್. ಹ್ಮ್ ಹ್ಮ್ ಚಕಾರ ಎತ್ತುತ್ತಾ ಇಲ್ಲ. ಈಗ 3-4 ದಿನ ಆಯ್ತು ಈಗ ಅದು ಅಧಿವೇಶನ ಸ್ಟಾರ್ಟ್ ಆಗಿ, ಸದನ ಸ್ಟಾರ್ಟ್ ಆಗಿ ಒಂದಿನ ಆದ್ರೂ ಇದ್ರ ಸುದ್ದಿ ಎತ್ತರಂಗ ಅಂತ ನೋಡ್ತಾ ಇದೀವಿ ಸರ್. ಯಾರು ಎತ್ತಂಗೆ ಇಲ್ಲ. ಹ್ಮ್ ಹ್ಮ್ ಈಗ ಅವ್ರಿಗೆ ಏನಾಗಬೇಕಾಗಿದೆ ಅಲ್ಲಿ ಅಂದ್ರೆ, ಹ್ಮ್ ಟೈಮ್ ಪಾಸ್ ಆಗ್ಬೇಕಾಗಿದೆ. ಅಲ್ಲಿ ಅಧಿವೇಶನ ಮುಗಿಸ್ಕೊಂಡು ಹ್ಮ್ 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 ವಾಪಸ್ ಮನೆಗ್ ಬರ್ಬೇಕಷ್ಟೇ ಅವರು, ಇನ್ನೇನಿಲ್ಲ ಅಲ್ಲಿ. ಬ್ಯಾರೆ ಅಂತ ಇಲ್ಲ, ಬ್ಯಾರೆ ಯಾವ ಜನಗಳ ಬಗ್ಗೆ ಚಿಂತನೆ. ಒಳ್ಳೆ ಕತೆ ಆಯ್ತಲ್ಲ. ಆಮೇಲೆ ನಾನು ಒಂದು ಮಾತು ಹೇಳ್ಬೋದು ನಿಮಗೆ, ಏನು ಅಂದ್ರೆ ಸರ್, ನಮ್ಮ ರಾಜ್ಯದಲ್ಲಿರೋಂತ ಪ್ರತಿಯೊಬ್ಬ ಪ್ರಜೆನು ಜವಾಬ್ದಾರಿ ತಗೊಳ್ಬೇಕು ಸರ್ ಸ್ವಲ್ಪ. ಯಾಕಂದ್ರೆ ಇವ್ರು ಯಾರು ಜನಗಳು ಮಾಡೋ ಕೆಲ್ಸಕ್ಕೆ ಅವ್ರನ್ನ ಬೈಬಾರ್ದು ಅಂತ ಅನ್ಸತ್ತೆ ನಮಗೆ. ಸಾರಿ, ನಾವ್ಯಾಕೆ ಬೈಯೋಣ ಅವ್ರನ್ನ? ಸಾರಿ, ನಾವ್ ಯಾಕೆ ಬೈಬೇಕು? ನಮಗೂ ಅವ್ರಿಗೆ ಏನ್ ಸಂಬಂಧ ಬೈಯೋದಿಕ್ಕೆ? ಆದ್ರೆ ನಮ್ಮ ಹಕ್ಕು ಅವ್ರು ಕೊಟ್ಟಿದೀವಿ, ನಮ್ಮ ಹಕ್ಕನ್ನ ಅವ್ರ ಕೈ ಕೊಟ್ಟಿದೀವಿ ನಾವು. ಹೌದೌದು. ನಾವು ಕೊಟ್ಟಿದೀವಿ ಅಂದ್ ಮಾತ್ರಕ್ಕೆ ನಾವು ಅವರ ಇದಲ್ಲ. ಅವರು ಸ್ವಲ್ಪ ಆಲೋಚನೆ ಮಾಡ್ಬೇಕು. ರಾಜ್ಯದ ವಿಚಾರಗಳು ಏನು ಎತ್ತಂತೇಳಿ ಆಲೋಚನೆ ಮಾಡ್ಬೇಕು. ಅದ್ ಮಾಡ್ತಾ ಇಲ್ಲ ಸರ್. ಈಗ ಹೆಂಗೆ, ಯಾವ ತರ ಹೋಗ್ಬೇಕು ಸರ್ ಈಗ ನಾವು? ಇದನ್ನ ಯಾವ ತರ ಹೋಗ್ಬೇಕು ಅಂದ್ರೆ ಸರ್, ಇದು ಯಾವ ತರ ಹೋಗ್ಬೇಕು ಅನ್ನೋದನ್ನೇ ಅರ್ಥ ಆಗ್ತಿಲ್ಲ ಸರ್. ಅದ್ ಹೇಳಿದ್ನಲ್ವಾ, ನಾವು ನೀವು ಅಷ್ಟೇ ಡಿಸ್ಕಷನ್ ಮಾಡಿ ಏನು ಉಪಯೋಗ ಆಗಲ್ಲ ಸರ್ ಇದ್ರಲ್ಲಿ. ಯಾಕಂದ್ರೆ ಇಡೀ ಸರ್ವ ಜನ ಸುಖನೇ ಭವಂತು ಅಂತ ಏನು ದೊಡ್ಡ ದೊಡ್ಡ ಭಾಷಣ ಬಿಗಿತಾರಲ್ಲ, ಅಟ್ಲೀಸ್ಟ್ ಅವರೇ ನೀಟಾಗಿ ಸ್ವಲ್ಪ ಆಲೋಚನೆ ಮಾಡ್ಬೇಕಾಗತ್ತೆ. ಯಾಕೆಂತಂದ್ರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲಾ ವಿದ್ಯಾವಂತರು ಇಲ್ಲಲ್ಲ, ಅವಿದ್ಯಾವಂತರು ತುಂಬಾ ಇದ್ದಾರೆ. ಅವ್ರಿಗೆ ತಿಳುವಳಿಕೆ ಇಲ್ಲ. ನಾವ್ ಅಟ್ಲೀಸ್ಟ್ ನಮ್ಮನ್ನ ಆರ್ಸ್ ಕಳ್ಸಿದ್ರೆ ನಾವೊಂದ್ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಇವ್ರಲ್ಲಿ ಬರ್ಬೇಕು. ಏನ್ ಮಾಡೋದು, ಇವರು ದುರುಪಯೋಗ ಪಡಿಸ್ಕೊಂತಾರಲ್ಲ. ಅಲ್ಲ ಸರ್, ಇವರು ಕೆಲವೊಬ್ಬ ಮಾಧ್ಯಮದವರು ನಮ್ಮ ಟ್ಯಾಕ್ಸ್ ಮನಿನ ಕೋಟಿಗಟ್ಟಲೆ ವೇಸ್ಟ್ ಮಾಡ್ತಾರೆ. JCBಗೆ ಅಲ್ಲಿ ಆಗಿರ್ತಕ್ಕಂಥದ್ದು ಹಂಗೆ ಹಿಂಗಂತೆಲ್ಲ ಬೊಬ್ಬೆ ಹೊಡ್ಕಂತ ಹೋದ್ರು. ಈಗ ರಿಪೋರ್ಟ್ ಬಂದಿದೆ, ಅದ್ರ ಬಗ್ಗೆ ಯಾಕೆ ಬೊಬ್ಬೆ ಹೊಡಿತಿಲ್ಲ ಸರ್ ಅವರು? ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಮೀಡಿಯಾದವ್ರ ಬಗ್ಗೆದಲ್ಲಿ, ಸ್ಯಾಟಲೈಟ್ ಮೀಡಿಯಾದವ್ರ ಬಗ್ಗೆದಲ್ಲಿ ಒಂದ್ ಮಾತು ಹೇಳ್ಬೇಕು ಅಂತಂದ್ರೆ, ಈ ಒಂದು ಹೆಣ್ಮಗು ಹಿಂಗೆ ರೇಪ್ ಅಂಡ್ ಮರ್ಡರ್ ಆಯ್ತು ಅಂತ ಹೇಳ್ಬಿಟ್ಟು ಡೆಲ್ಲಿ ತನಕ ಹೋದ್ರು ಈ ಸೌಜನ್ಯ ಪರ ಹೋರಾಟಗಾರರು. ಹೌದು. ಅದ್ರಲ್ಲಿ ಸ್ವಯಂ ಪ್ರೇರಿತವಾಗಿ ತನ್ನ ಖರ್ಚನ್ ತಾನು ಹಾಕೊಂಡು ಹೋಗಿರೋದೇ ಎಲ್ರು, ಪ್ರತಿಯೊಬ್ರು ಅದ್ರಲ್ಲಿ. ಅದ್ ನೋಡಿದ್ರೆ ಗೊತ್ತಾಗತ್ತೆ. ಸ್ವಯಂ ಪ್ರೇರಿತವಾಗಿ ಒಂದು ಹೌದಪ್ಪ. ಯಾಕಂದ್ರೆ ಇವ್ರು ಒಂದ್ ಮಾತು ಸರ್, ಇವ್ರು ಈ ಇದನ್ನ ಮುಚ್ಚಾಕಳಕ್ ಓಡಾಡ್ತದ್ರಲ್ಲ ಈ ಮಹಾನ್ ವ್ಯಕ್ತಿಗಳು, ಇವ್ರ ಮನೇಲಿ ಹೆಣ್ಮಕ್ಳಿಲ್ವಾ ಅಂತ ನಮಗ್ ಬಹಳ ಯೋಚನೆ ಆಗ್ತೈತಿ. ಇವ್ರಿಗೆ ತಾಯಿ ಇಲ್ವಾ, ಇವ್ರಿಗೆ ಹೆಂಡ್ತಿ ಇಲ್ವಾ, ಇವ್ರಿಗೆ ಮಗಳಿಲ್ವಾ, ಅಕ್ಕ ತಂಗಿ ಇಲ್ವಾ ಇವ್ರಿಗೆ? ತೀರಾ ಇಷ್ಟೊಂದ? ಈಗ ಒಂದ್ ತಪ್ಪು ಒಪ್ಪು ನಡೀತಾ ಇರ್ತವೆ ಸರ್, ಸಣ್ಣ ಪುಟ್ಟ. ಈಗ ಅದನ್ನೆಲ್ಲ ಇಲ್ಲಿ ಇದು ಮಾಡ್ಕೊಂತ ಕುತ್ಕೊಳಕ್ ಆಗೋದಿಲ್ಲ ಈ ದೇಶದಲ್ಲಿ. ಅಂತದ್ರಲ್ಲಿ ಇಂತ ಒಂದು ದೊಡ್ಡ ಅನಾಚಾರ ಇದೆ ಅಲ್ಲಿ. ಅದು ಬರೇ ಸೌಜನ್ಯ ಒಬ್ಳೆ ಅಲ್ಲ, ಉಗ್ರಪ್ಪ ವರದಿ ಇದೆ. ಏನಾಗಿದೆ ಇವ್ರಿಗೆ? ಅವನ ಡಾಕ್ಟರ್ ಅಂತೆ, ಮಾವಲ ಶೆಟ್ಟಿ ಅಂತೆ, ಅವನ್ ಯಾರೋ, ಅವನು ಸಂತೋಷ್ ರಾವ್ ಪಾಪ ಅಮಾಯಕ ಮನುಷ್ಯ, ನೋಡ್ರೆ ಗೊತ್ತಾಗಲ್ವೇನ್ರಿ? ಅವ್ರ ತಂದೆ ಒಬ್ಬ ವಿದ್ಯೆ ಕಲ್ಸ್ಕೊಡೋ ಮೇಷ್ಟ್ರು. ಅವ್ರಿಗೆ ಎಷ್ಟು ಕಾಳಜಿ ಇರುತ್ತೆ.
ಅಂತವ್ರ ಮನೆ ಪಾಪ ಮಶಾನ ಆಗೋಯ್ತಲ್ವಾ ಸರ್. ಹೌದು ಸರ್. ಅಲ್ಲ ಅಕಸ್ಮಾತ್ ತಪ್ಪು ಮಾಡಿದ್ರೆ ತಪ್ಪು ಇಷ್ಟೆಲ್ಲ ನಡೆದು ಹ್ಮ್ ಉಗ್ರಪ್ಪ ವರದಿ ಐತೆ, ಅದ್ರ ಬಗ್ಗೆ ಚಕಾರ ಎತ್ತಲ್ಲ ಇವ್ರು ಯಾರುವ. ಹ್ಮ್ 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 ಇಷ್ಟೊಂದು ದೊಡ್ಡ ಮಟ್ಟದ ಕಂಪ್ಲೇಂಟ್ಗಳಿದಾವೆ, ಅದ್ರ ಬಗ್ಗೆ ಯಾರು ಚಕಾರ ಎತ್ತಲ್ಲ. ಇವ್ರು ಮಾಡೋ ಕೆಲ್ಸ ಏನಂಗಾರೆ. ಆಮೇಲೆ ಅದ್ಯಾವ್ದೋ ಒಂದು ಇದ್ರಲ್ಲಿ ಸ್ಟೇಜ್ ಅಲ್ಲಿ ಆ ಮಹೇಶ್ ಶೆಟ್ರು ಅದೇನೋ ಒಂದ್ ಮಾತು ಹೇಳಿದ್ರಂತೆ, ಅದ್ ಯಾವನೋ ಸಚಿವರ ಸುನಿಲ್ ಕುಮಾರ, ಆ ಪುಣ್ಯಾತ್ಮನ್ಗೆ ಅವ್ರು ಹೇಳಿದ್ದ ಮಾತನ್ನ ಇವರು ರಿಪೀಟ್ ಮಾಡಿದ್ದಾರೆ. ಯಾರು ಮಾನ್ಯ ಸಿದ್ದರಾಮಯ್ಯನವರು ಅದೇನೋ ಕೇಸಸ್ ಏನೋ ಹೇಳಿದ್ರಲ್ಲ ಸರ್ ಅವಾಗ, ಯಾವ್ದೋ ನಾವ್ ನೋಡಿ ಮರ್ತೋದೆ, ಕೊಲೆ ಕೇಸು. ಅಲ್ಲ ದೇವ್ರಂತ ಮನುಷ್ಯ ಯಪ್ಪ ಸಿದ್ದರಾಮಯ್ಯ, ಅವ್ರ ಮೇಲೆ ಯಾರು ಹೇಳ್ತಾರ? ಹೇಳಕ್ ಸಾಧ್ಯನಾ? ಅವನು ಇವನು ಸುನಿಲ್ ಅದೇ ಅಲ್ಲಿನ ಶಾಸಕ ಹೇಳ್ತಕ್ಕಂಥದ್ದು. ಹೌದು, ಅವ್ರು ಹೇಳಿದ್ದನ್ನ ರಿಪೀಟ್ ಮಾಡಿದ್ದಕ್ಕೆಯ ಎಷ್ಟು ಹಾಸ್ಯವಾಗಿ, ಇರಿ ಇವಾಗ ನೋಡ್ರಿ, ಹೋಗಿ ಎತ್ತಕೊಂಬರ್ರಿ ಹೋಗ್ರಿ ಅವನ್ನ, ಯಾರನ್ನ ಮಹೇಶ್ ಅಣ್ಣವ್ರನ್ನ, ಮಹೇಶ್ ಶೆಟ್ಟರ್ನ ಯಾವ ರೀತಿ ಸದನದಲ್ಲಿ ಧ್ವನಿ ಎತ್ತಿದ್ರಿ ಇವ್ರು? ಅಲ್ಲ ಸರ್, ಮತ್ತೆ ಈಗ ಯಾಕೆ ಧ್ವನಿ ಎತ್ತ ಇಲ್ಲ ಅಂತ? ಈ ಧ್ವನಿ ಕೊಲೆಗಡಕರು ಇದಾರ ಕಣ, ಏನ್ ಕಣ್ಣು ಮುಂದೆ ಕೊಲೆಗಡಕರು. ಆ ಬಾಂಗ್ಲೆ ಗುಡ್ಡೆನಲ್ಲಿ ಹೋದ್ರೆ ರಾಶಿ ಮೂಳೆ ಸಿಗ್ತವೆ ಅಂತ ಹೇಳ್ಬಿಟ್ಟು SIT ವರದಿ ಹೇಳ್ತಾ ಇದೆ. ರಾಶಿ ಮೂಳೆ ಬೇಡ್ರಿ ನಮಗೆ, ಒಂದೇ ಮೂಳೆ ಸಿಗ್ಲಿ ಸಾಕು. ಹೌದೌದೌದು. ಆ ಅಯ್ಯಪ್ಪ ಯಾರು ಪಾಪ? ಏನ್ ಇವ್ರದೆಲ್ಲ ಅಯ್ಯಪ್ಪ ಯಾರು? ಆಮೇಲೆ ಇನ್ನೊಬ್ರು ಯಜಮಾನ್ರು ಅವ್ರೇನವ್ರು, ಅವ್ರ ಹೆಸರೇನಿದೆ ಸರ್? ಒಟ್ಟು ಮೂರ್ ಜನದ್ದು ಇದು ಸಿಕ್ಕಿದೆ ಅಲ್ವಾ ಈಗ, ಸ್ಕಲ್ ಸಿಕ್ಕಿದೆ. ಇವ್ರು ಯಾರು? ಅದ್ರ ಬಗ್ಗೆ ತನಿಖೆ ಇಲ್ಲ, ಏನಾಗಿದೆ ಎಂಬುದು ತನಿಖೆ ಇಲ್ಲ. ಅಲ್ಲ ಸರ್, ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಏನಾದ್ರು ಧರ್ಮಸ್ಥಳದ ದಣಿಗಳು ಇದ್ರಲ್ಲಿ ಏನ್ ಆಟ ಆಡಿರ್ಬೋದಾ? SIT ಇದ್ರಲ್ಲಿ ಎಲ್ಲಿ ಹೊರಗಡೆ ಹಾಕ್ಬಾರ್ದು ಅಂತೇಳಿ ಎಲ್ಲಾ ಶಾಸಕರನ್ನ ಏನಾದ್ರು ಕುದುರೆ ವ್ಯಾಪಾರ ಮಾಡಿದಾರ? ಬೇರೆ ಏನಾದ್ರು ಕಾಣ್ಬಾರ್ದು ಸರ್ ಇದ್ರಲ್ಲಿ? ನಾವು ಅವ್ರನ್ನ ಒಂದ್ ಟೈಮ್ ನಲ್ಲಿ ಅವ್ರಿಗೆ ಹೋಗ್ಬಿಟ್ಟು, ನಾವು ಮಂಜುನಾಥ ಸ್ವಾಮಿ ಏನ್ ದರ್ಶನ ಮಾಡ್ತಿದ್ವಿ, ಅಣ್ಣಪ್ಪ ಸ್ವಾಮಿನ ಮಂಜುನಾಥ ಸ್ವಾಮಿನ, ಅಷ್ಟೇ ಅದೇ ರೂಪದಲ್ಲೇ ನಾವು ಅವ್ರನ್ನ ಬರ್ತಿದ್ದಂತ ಜನ ನಾವು. ಅದೇ ರೂಪದಲ್ಲಿ ಅವ್ರ ಕಣ್ಣಿ ಕಂಡ್ರೆ ಸಾಕು, ಅಯ್ಯೋ ನಮ್ ಮಂಜುನಾಥ ಸ್ವಾಮಿ ಇದ್ರಿಗೆ ಬಂದ್ಬಿಟ್ನಲ್ಲಪ್ಪ ಅಂತಿದ್ದ ಜನ ನಾವು. ಇವತ್ತು ನಿಮ್ಮೇಲೆ ಇಂತ ದೊಡ್ಡ ಅಪವಾದ ಬಂದಿದೆ, ನೀವ್ಯಾಕೆ ಗುರುಗಳೇ ನೀವ್ ಈ ತರ ಸುಮ್ನೆ ಇದೀರಲ್ಲ ಬಾಯ್ ಮುಚ್ಕೊಂಡು? ಹೈಕೋರ್ಟ್ಗೆ ಹಾಕ್ರಿ, ಸುಪ್ರೀಂ ಕೋರ್ಟ್ಗೆ ಹಾಕ್ರಿ, ನನ್ ಮೇಲೆ ಹಿಂಗ ಅರೇಂಜ್ಮೆಂಟ್ ಮಾಡ್ತಿದಾರೆ ಅಂತೇಳಿ ಹಾಕ್ಬೇಕಲ್ವಾ ನೀವು? ಅದೇ ಸುಮ್ ಸೈಲೆಂಟ್ ಆಗಿದ್ದೀರಾ ತೀರೋ ಅಷ್ಟಕ್ಕೊಂದು. ಹೌದು ಸರ್, ಈಗ ವರದಿ ಬಂದಿದೆಯಲ್ಲ, ವರದಿ ಇಟ್ಕೊಂಡು ಏನ್ ಮಾಡ್ತೀರಾ? ಒಗ್ಗರಣೆ ಏನ್ ಆಗ್ತಾ ಇದೀರಾ ಅಥವಾ ತಿಪ್ಪಿ ಬಿಸಿ ಆಗ್ತಿದ್ದೀರಾ? ಅದನ್ನ ಬಹಿರಂಗ ಪಡಿಸ್ರಿ, ನಮ್ ಕ್ಷೇತ್ರದಲ್ಲಿ ಅಂತ ಏನು ಆಗಿಲ್ಲ ಅಂತ ತೋರ್ಸ್ರಿ ಅಂತ ಹೇಳ್ಬೋದಾಗಿತ್ತಲ್ಲ. ಹೌದು, ಹೇಳ್ಬೋದಾಗಿತ್ತು. ಅವ್ರು ಒಬ್ಬ ರಾಜ್ಯಸಭೆ ಸದಸ್ಯರವರು. ಹೌದು. ಮತ್ತೆ ಅಲ್ಲಿನ ಧರ್ಮಾಧಿಕಾರಿಗಳವರು, ಗೌರವಾನ್ವಿತ ಧರ್ಮಾಧಿಕಾರಿಗಳು ಅಂತವ್ರು ಹೇಳ್ಬೋದಾಗಿತ್ತಲ್ಲ. SIT ವರದಿ ಬಂದು 3-4 ತಿಂಗಳಾಗಿದೆಯಲ್ಲ, ಅದನ್ನ ಬಯಲಿಗೆ ಹಾಕಿ ಅಲ್ಲಿ ಮಾಡಿರ್ತಕ್ಕಂಥದ್ದು ಇವರೇ ಸ್ವಾತಂತ್ರ್ಯ ಹೋರಾಟಗಾರರ ಷಡ್ಯಂತ್ರ ಮಾಡಿದ್ದಾರೆ ಅಥವಾ ಬೇರೆ ಯಾರು ಮಾಡಿದ್ದಾರೆ ಅದೆಲ್ಲ ಬಯಲಿಗೆ ಬರಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ ಸರ್. ಸರ್ ತಮ್ಮ ಹೆಸರೇನಂದ್ರಿ? ತಮ್ಮ ಹೆಸರು ಮತ್ತೆ? ಮಲ್ಲಿಕಾರ್ಜುನ್ ಸರ್. ನಮ್ಮ ಹೆಸರು ಮಲ್ಲಿಕಾರ್ಜುನ್ ಸರ್. ಮತ್ತೆ ಒಂದ್ ಮಾತು ಹೇಳ್ತೀನಿ ನನಗೆ ಇವಾಗ. ಹೇಳಿ ಸರ್. ನಾವು ಪುರಾಣಗಳು ಕೇಳ್ಕೊಂತ ಬೆಳೆದ್ರ ಜನ ನಾವು. ಶನಿ ಪುರಾಣ ಹೇಳಿಸ್ತಾರೆ ಊರುಗಳಲ್ಲಿ ಶ್ರಾವಣದಲ್ಲಿ, ಇದೇ ಶ್ರಾವಣದಲ್ಲಿ. ಹೌದು ಸರ್, ಹೌದು. ಶನಿ ಪುರಾಣಗಳು ಹೇಳಿಸ್ತಾರೆ ಹಳ್ಳಿಗಳಲ್ಲಿ. ಆ ಶನಿ ಕಥೆನ ಕೇಳಕ್ ಕುತ್ಕೊಂಡ್ರೆ, ಆ ಶನಿ ಮಹಾತ್ಮನ ಕಥೆಗಳು ಕೇಳಕ್ ಕುತ್ಕೊಂಡ್ರೆ ಕುಂತವನು ಎದ್ದೊಳಬಾರ್ದು ಬೆಳಗಾನ ಗಂಟ. ಶಿವ ಪೂಜೆ ರಾತ್ರಿ 101 ಪೂಜೆ ಮುಗಿಸಿ 101 ಉಪಕಥೆಗಳು ಹೇಳಿ, ಆ 101 ಉಪಕಥೆಗಳಿಗೆ ಅರ್ಥ ಹೇಳಿ 101 ಪೂಜೆ ಬೆಳಗಿನ ಜಾವ ಶಿವ ಪೂಜೆ ಮುಗಿಸಿ ಎದ್ದೊಳ ತನಕ ಮಲಗಬಾರ್ದು ಕುಂತ್ಕೊಂಡ್ರೆ ಅದನ್ನ ಕೇಳಕ್ಕೆ. ಅರ್ಧಕ್ಕೆ ಎದ್ದೋಗ್ಬಾರ್ದು. ಮಲ್ಲಿಕಾರ್ಜುನ್ ಸರ್, ಅರ್ಧಕ್ಕೆ ಎದ್ದೋಗ್ಬಾರ್ದು, ಅದನ್ನ ಅರ್ಧ ಕೇಳಿ ಹೋಗ್ಬಾರ್ದು. ಇಲ್ಲ ಅಂತಂದ್ರೆ ಕೂತ್ಕೊಂಡ್ಲೇಬಾರ್ದು. ಅದ್ರ ನೇಮಾವಳಿ ಹಂಗಿರೋದು. ಇದನ್ನ ಏನಕ್ಕೆ ಕೇಳಿದೆ ಅಂದ್ರೆ, ಒಬ್ರು ಪೂಜ್ಯರು ರಾಜಕೀಯಕ್ಕೆ ಯಾಕೆ ಬರ್ಬೇಕ್ರಿ? ಅವಶ್ಯಕತೆ ಇಲ್ಲ ಸರ್. ಹೌದು, ಧರ್ಮ ದೇವತೆ ನೀವು, ಧರ್ಮ ದೇವತೆ ನೀವು. ನಾವು ನಿಮ್ಮನ್ನ ಧರ್ಮ ದೇವತೆ ಅಂತ ನೋಡ್ಕೊಂಡು ಬೆಳೆದ್ರ ಜನ. ಇವತ್ತು ನಮ್ ಕಣ್ಣಿಗೆ ಇಷ್ಟು ಮಣ್ಣು ಎರಸ್ತಾ ಇದೀರಾ ನೀವು. ಹೌದು ಸರ್, ಹೌದು. ಇಷ್ಟು ಮಣ್ಣು ಎರಸ್ತಾ ಇದೀರಾ, ನಿಮ್ಮ ಮನಸ್ಸು ಹೆಂಗ್ ಬರ್ತಾ ಇದೆ?
ಮಣ್ಣೆರ್ಚಕ್ ಈ ರೀತಿ ಕೋಟ್ಯಾಂತರ ಜನ ಭಕ್ತರಿಗೆ, ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ ಭಕ್ತರಿಗೆ. ಹೌದು ಸರ್, ಹೌದೌದು. ಆಮೇಲೆ ನಾನು ಇನ್ನ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನಾನು ಹೇಳಿ ಸರ್. ಈ ವ್ಯಕ್ತಿಗಳಿದ್ದಾರೆ, ನಮ್ಮ ಮಠ ಮಾನ್ಯದ ದೊಡ್ಡ ದೊಡ್ಡ ಗುರುಗಳಿದ್ದಾರೆ. ಅವರೆಲ್ಲ ಯಾಕೆ ಇಂತ ಒಂದು ದೊಡ್ಡ ಹೋರಾಟ ನಡೆದ್ರು ಕೂಡ ಏನು ಕೂಡ ಒಂದ್ ಮಾತು ಹೇಳಿಲ್ದಂಗೆ ಸುಮ್ನೆ ಇದಾರಲ್ಲ, ಅದು ನಮಗೆ ತುಂಬಾ ನೋವಾಗ್ತಿದೆ ಮನಸ್ಸಿಗೆ. ಹೌದು, ಮತ್ತೆ ಯಾವ್ದೋ ಒಂದು ಗುರುಗಳು ಕೂಡ ಹೋಗಿದ್ರು. ಅವ್ರು ಹೋಗಿ ನಾವು ನಿಮ್ ಸಪೋರ್ಟ್ ಇರ್ತೀವಿ, ನಿಮ್ ಬೆಂಬಲಕ್ಕೆ ಇರ್ತೀವಿ ಸರ್, ನಾವು ಯಾರ ಬೆಂಬಲಕ್ಕ ಯಾರು ಬೇಕಾದ್ರೆ ಇದ್ಕೊಂಡ್ಲಿ, ನೋ ಟೆನ್ಷನ್. ಬಟ್ ಈ ರಿಪೋರ್ಟ್ ಬರ್ಲಿ, ರಿಪೋರ್ಟ್ ಬಯಲ್ಗೆ ಆಗ್ಲಿ ಅಂತ ಯಾಕೆ ಕೇಳ್ತಾ ಇದ್ದಾರೆ? ಅದೇ ಒಂದ್ ವಿಚಾರ ತುಂಬಾ ಸ್ಪಷ್ಟವಾಗಿ ಅರ್ಥ ಆಗಿದೆ. ಈ ಮಠ ಮಾನ್ಯಗಳಂತ ಏನಿದಾವ ಸರ್, ಇವರೆಲ್ಲ ದುಡ್ಡಿರೋರ್ಗ ಹೊರ್ತು ನಮ್ಮಂತ ಬಡ ಮಕ್ಳಿಗೆಲ್ಲ ಸರ್ ಇವರೆಲ್ಲ. ಇವರು ಹೌದು ಸರ್, ಹೌದೌದು, ಪಕ್ಕಾ ಫಿಕ್ಸ್ ಇದೆಲ್ಲ ಇದು. ಹೌದು ಸರ್, ಹೌದು, ಹಂಗೆ ಕಾಣ್ತದೆ. ಹಂಗೆ ಕಾಣ್ತಾರದಲ್ಲಿ ಇರೋದೇ ಹಂಗೆ ಬಿಡಿ, ಗೊತ್ತಾಗ್ಬಿಡ್ತೈತೆ. ಯಾಕಂದ್ರೆ ಇದು ಈ ಮಾತು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ರೀ, ಗೌಡ ಜನಾಂಗದ ಒಂದು ಸಮುದಾಯದಲ್ಲಿ ಹುಟ್ಟಿರೋಂತ ಒಂದು ಹೆಣ್ಮಗಳದು. ಹೌದು ಸರ್, ಹೌದು. ಏನ್ರಿ ಮಾಡ್ತಿದ್ರಿ ನೀವೆಲ್ಲ ನೀವು? ಬಿದ್ರು ಮೀಸ್ ಮಣ್ಣೆ ಆಗ್ಲಿಲ್ಲ ಅನ್ನ ಜಾತಿ ಸೇರಿದಂತ ಒಂದ್ ನಟನೆಗಳು ನಡೆಸ್ಬಿಟ್ರೆ ಹೌದು, ಹೌದು ಸರ್, ಹೌದು. ಹೆಂಗಿದು? ಈ ತರ ನಟನೆಗಳು ಯಾಕೆ ಮಾಡ್ಬೇಕು ಸ್ವಾಮಿ? ಮತ್ತ ಅದ್ರಾಗ ಏನೋ ಧರ್ಮಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಡ್ಯಾನ್ಸ್ ಮಾಡ್ಕೊಂತೆಲ್ಲ ಹೋದ್ರು. ಧರ್ಮಕ್ಕೆ ಅನ್ಯಾಯ ಯಾರು ಅನ್ಯಾಯ ಮಾಡ್ತಿರೋದು? ಧರ್ಮಕ್ಕೆ ಯಾರು ಮಾಡ್ತಾರೆ ಗೊತ್ತಿಲ್ಲ ಸರ್. ಧರ್ಮಕ್ಕೆ ಅನ್ಯಾಯ ಮಾಡ್ತಿರೋದು ಯಾರು? ಅದ್ ಯಾರು ಮಾಡ್ತಾರೆ ಗೊತ್ತಿಲ್ಲ ಸರ್. ಧರ್ಮಕ್ಕೆ ಅನ್ಯಾಯ ಆಗ್ತಿದೆ, ಯಾವನಾದ್ರು ಧರ್ಮಕ್ಕೆ ಅನ್ಯಾಯ ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ಸಾಕ್ಷಿ ಕೊಡ್ಲಿ ನನಗೆ. ಸಾಕ್ಷಿ ಕೊಡ್ಲಿ, ಹೌದು ಧರ್ಮಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೌಜನ್ಯ ಪರ ಹೋರಾಟಗಾರರಲ್ಲಿ ನಾವು ಅವ್ರನ್ನು ಗಮನಿಸ್ತಾ ಇದೀವಿ, ಇವ್ರನ್ನು ಗಮನಿಸ್ತಾ ಇದೀವಿ. ಹೌದು, ನಾವ್ ಯಾಕಂದ್ರೆ ನಾವು ಒನ್ವೇ ಅಲ್ಲ. ನಾವು ಸೌಜನ್ಯ ಒಂದ್ ಹೆಣ್ಮಗು ರೇಪ್ ಅಂಡ್ ಮರ್ಡರ್ ಆಗಿತ್ತು ಅಂದ ತಕ್ಷಣನೇ ಹೌದು ಅದೇ ಸತ್ಯ ಅಂತ ಹೇಳ್ಬಿಟ್ಟು ಒಪ್ಕೊಳ್ಳಲ್ಲ. ಇಲ್ಲ ಇವ್ರದೇ ಸತ್ಯ ಅಂತಾನು ಒಪ್ಕೊಳ್ಳಲ್ಲ ನಾವು. ಆದ್ರೆ ಪ್ರತಿ ಒಂದನ್ನು ಗಮನಿಸ್ತಾ ಇದೀವಿ. ಈ ಮಾಧ್ಯಮದವರು ಕರೆಕ್ಟ್ ಆಗಿ ಒಂದ್ ಸೈಡೆಡ್ ಇದ್ದಾರೆ ಅಂತೇಳಿ ನಮಗೆಲ್ಲ ಗೊತ್ತಾಗೋಗಿದೆ. ಹೆಂಗ್ ಗೊತ್ತಾಗಿದೆ? ಯಾವ್ದೇ ಒಂದ್ ವಿಚಾರ ಇವ್ರದ್ದು ತೋರ್ಸಲ್ಲ. ಇವರು ಈ ಸೌಜನ್ಯ ಪರ ಹೋರಾಟಗಾರರು ಯಾವ್ದೇ ಒಂದ್ ವಿಚಾರ ತಗೊಂಡ್ ಮುಂದಿಟ್ರೆ ಅದನ್ನ ತೋರ್ಸಲ್ಲ. ಆ ಡೆಲ್ಲಿಗೆ ಹೋಗಿದ್ರು ನೋಡಿ, ಆಗ್ಲೇ ಹೇಳ್ತೆ ಮರ್ತೇ ಬಿಟ್ಟೆ ಸ್ವಲ್ಪ. ಆ ಡೆಲ್ಲಿಗೆ ಹೋಗಿದ್ರಲ್ಲ, ಆ ಡೆಲ್ಲಿಯಲ್ಲಿ TV9 ಅವರು, ಪಬ್ಲಿಕ್ ಟಿವಿ ಅವರು, ಸುವರ್ಣ ನ್ಯೂಸ್ ನವರು ಎಲ್ರು ಮೈಕ್ ಹಿಡಿದ್ರು. ಯಾರು ಈ ಸೌಜನ್ಯ ಪರ ಹೋರಾಟಗಾರ ಅಲ್ಲಿ ಹೋದಾಗ ಆ ಡಿಬಿಟ್ ಒಂದೇ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಬರ್ಲಿಲ್ವಲ್ಲ, ಒಂದು ಸೆಕೆಂಡ್ ಕೂಡ ಹಾಕಿಲ್ಲ. ಇಲ್ಲ, ಅದ್ ನಾವ್ ನೋಡ್ಲೇ ಇಲ್ಲ ಟಿವಿಲಿ. ಅಲ್ಲ ಸರ್, ಇವ್ರೇನು ನಮ್ಮ ತಿಮ್ರೋಡಿ ಸರ್ ಹೇಳ್ತಾ ಇದ್ರು, ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ, ಏನ್ ಬೇಕು ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ತಗೊಂಡು ಯಾರೋ ಮುಂದೆ ಇಡ್ತಾರೆ. ಅದನ್ನ ಎಲ್ಲಿ ಹೇಳಿದ್ದು ಅಂದ್ರೆ ಅವರು ಅಲ್ಲಿಂದ ಬಂದಾದ್ಮೇಲೆ ಇಲ್ಲಿ ನಮ್ಮ ಇದ್ರಲ್ಲಿ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಹೈಕೋರ್ಟ್ ಹತ್ರ ಯಾವ್ದೋ ಒಂದು ವಿಚಾರ ಏನೋ ಕೇಸ್ ಇತ್ತು ಅವತ್ತು, ಅಲ್ಲಿ ಹೇಳಿದ್ದು ಸಿಟ್ ಮಾಡ್ಕೊಂಡು ಮಹೇಶ್ ಅಣ್ಣ ಅವರು. ನೋಡಿದ್ವಿ ನಾವ್ ಅದನ್ನ. ನೀವ್ ಸುಮ್ನೆ ಯಾತಕ್ ಬರ್ತೀರಪ್ಪ ಅಂತ ಹೇಳಿದ್ರು ಮಹೇಶ್ ಅಣ್ಣ ಅವ್ರು ಅವತ್ತು. ನೋಡಿದ್ವಿ ನಾವು. ಯಾತಕ್ ಬರ್ತೀರಿ ನೀವೆಲ್ಲ ಇಲ್ಲಿ, ಸುಮ್ನೆ ಹಾಕಲ್ಲ ಮಾಡಲ್ಲ, ಸುಮ್ನೆ ಅದ್ ಏನ್ ಮಾಡ್ತೀರಿ ಬಿಡಪ್ಪ ಅತ್ಲ ಹೋಗ್ಲಿ ಅಂತೇಳಿ ಪಾಪ ಬೇಜಾರದಲ್ಲೇ ಅಯ್ಯಪ್ಪ ನೊಂದ್ಕೊಂಡ್ ಹೇಳಿದ್ರು. ಏನ್ ಸರ್ ಒಂದ್ ಮಾತು ಹೇಳ್ತೀನಿ ಸರ್. ಒಂದ್ ನಿಮಿಷ, ಅವ್ರು ಯಾಕೆ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರಿಗೆ ಒಂದು ಪುರಾವೆ ಬೇಕು, ಈ ತರ ಮಾತಾಡ್ತಾ ಇದಾರೆ ನೋಡಿ ಅಂತೇಳಿ ಅದನ್ನ ಬಂಡವಾಳ ಮಾಡ್ಕೊಂತಿದೆ ಸರ್. ಅದ್ 4 ಜನ ತೋರಿಸುವಂತ ಕೆಲಸ ಮಾಡಲ್ಲ, ಅದರಿಂದ ಬಂಡವಾಳ ಮಾಡ್ಕೊಂತಿದೆ ಸರ್. ಅದ್ರಲ್ಲಿ ಇವರು ಬಿಸ್ನೆಸ್ ಮ್ಯಾನ್ಗಳು ಸರ್, ಇವರು ಮಾಧ್ಯಮದವರು. ನಾವು ಮಾಧ್ಯಮನ ಒಂದು ಅಂಗ ಅಂತ ಕೊಟ್ಟಿದೀವಿ. ಇರೋದು 3 ಅಂಗಗಳು ನಮಗೆ: ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ. 4ನೇ ಅಂಗನೇ ಪತ್ರಿಕಾ ಉದ್ಯಮ. 4ನೇ ಅಂಗನೇ ಪತ್ರಿಕಾ ರಂಗ. ಅದನ್ನ ಇವರು ಮಿಸ್ಯೂಸ್ ಮಾಡ್ಕೊಂತಿದ್ರೆ. ಈ ಮಹಾನ್ ಭಾವ ಸ್ಯಾಟಲೈಟ್ ಚಾನೆಲ್ಗಳವರು ಮತ್ತೆ ಕೆಲವೊಬ್ರು ಪ್ರೆಸ್ನವರು ಇರ್ಬೋದು ಏನೋ, ಲಿಖಿತ ರೂಪದಲ್ಲಿ ಇರ್ತಾರಲ್ಲ, ಅವರು ಕೂಡ ಇರ್ಬೋದು ಅದ್ರಲ್ಲಿ. ಅದು ಯಾಕಂದ್ರೆ ಹೇಳಲೇಬೇಕಾಗುತ್ತೆ ಅಲ್ವಾ? ಕೆಲವೊಬ್ರು ಯಾರೋ ಎಲ್ಲ ಒಂದ್ ಚುಟುಕ್ ಕೊಡ್ಬೋದು ಅಷ್ಟೇ. ಬಿಟ್ರೆ ನ್ಯಾಯದ ಪರವಾಗಿ ಇಲ್ಲ ಬಿಡಿ ಸರ್. ಬೇಜಾರಾಗತ್ತೆ ಸರ್, ಬೇಜಾರಾಗತ್ತೆ. ನಾನ್ ನೋಡ್ತಾ ಇದ್ದೀನಿ ಸರ್, ಈ 3-4 ದಿನದಿಂದ ಅಧಿವೇಶನದಲ್ಲಿ ಏನ್ ಆಗ್ತಿದೆ ಅದ್ರ ಬಗ್ಗೆ ನೋಡ್ತಾ ಇದೀನಿ. ಬಟ್ ಇದ್ರ ಬಗ್ಗೆ ಎಲ್ಲಿ ತಕರಾರು, ಒಂದು ನಾನೇ ಇವತ್ತೇನೇ ಎತ್ಕೊಂತಾರ, ನಾಳೆ ಏನ್ ಎತ್ಕೊಂತಾರ ಅಂತ ನೋಡ್ತಾನೆ ಇದೀವಿ ಸರ್.
ಎತ್ಕೊಳ್ತಾನೆ ಇಲ್ಲ SIT ಬಗ್ಗೆ. SIT ಸ್ಥಾಪನೆ ಆಗಿತ್ತು ಅನ್ನೋದು ಕೂಡ ಮರ್ತೋಗ್ಬಿಟ್ಟಂಗಾದ್ರೆ ಸರ್ ಇವರು. ನಾನು ಇಷ್ಟೊತ್ತು ಹೇಳಿದ್ನಲ್ಲ ಸರ್, ಮಾನವೀಯತೆ ಮೌಲ್ಯ ಬಗ್ಗೆದಲ್ಲಿ ಗೊತ್ತಿರೋ ವ್ಯಕ್ತಿಗಳು ಕೇಳಿಸ್ಕೊಂಡ್ರೆ ನಾವು ಅವನ ಅರಿವಿಲ್ದಲ್ಲಿದ್ರು ಅರಿವಿಲ್ದಲೇ ಇರೋನ್ ಕೂಡ ಸ್ವಲ್ಪ ಅರಿವು ಮೂಡಿಸ್ಕೋಬೇಕಾಗತ್ತೆ. ಹೌದು ಸರ್, ಹೌದೌದು. ಯಾಕಂದ್ರೆ ನೋಡಿ, ನಾನ್ ನೀಟಾಗಿ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ನಾನೆಲ್ಲೋ ಇರೋದು. ಹೌದು ಸರ್, ಹೌದು. ಅದ್ ನಡೆದಿರೋದು ಎಲ್ಲೋ. ಆದ್ರೆ ಜಸ್ಟ್ ನಾವು ಈಗ ನಾವು ಎಲ್ಲ ಹೋಗ್ಬಿಟ್ಟು ಎಲ್ಲೆಲ್ಲಿ ಏನೇನ್ ನಡೀತದೆ ಅಂತ ನೋಡಕ್ಕಾಗತ್ತ? ನಮ್ದು ಬದುಕು ಬಾಳ್ಯವಿಲ್ವಾ? ಹೌದು ಸರ್, ಹೌದೌದು. ನಾವು ನಂಬುದು ಯಾವ್ದನ್ನ? ಮಾಧ್ಯಮನ. ಹೌದು ಸರ್, ಮಾಧ್ಯಮನ ನಂಬಿದ್ದು. ಹೌದು ಸರ್. ಮಾಧ್ಯಮದಲ್ಲಿ ಏನ್ ನಡೀತಿದೆ ಅನ್ನೋದು ನಮಗೆ ಅಷ್ಟು ಗೊತ್ತಾಗಲ್ವಾ? ಇದು ನಿಮ್ಮಂತ ಒಬ್ಬ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಗಳು ಏನಿದ್ರೆ ಸರ್, ಹೌದು ಸರ್, ನಿಮಗೆಲ್ಲರಿಗೂ ನಾವು ತುಂಬಾ ಹೃದಯದ ಧನ್ಯವಾದಗಳು ಹೇಳ್ತೀವಿ ನಿಮಗೆ. ಥ್ಯಾಂಕ್ ಯು ಸರ್. ಕುಡ್ಲ ರಾಂಪೇಜು, ನೀವು ಯುನೈಟೆಡ್ ಮೀಡಿಯಾ ಅಭಿ ಸಂಚಾರಿ ಸಂತೋಷ್ ಬೇಜಾನ್ ಯೂಟ್ಯೂಬರ್ ಇದ್ದಾರೆ ಸರ್. ಹೌದು ಸರ್, ಹೌದು ಸರ್, ಪಕ್ಕ ಸರ್. ನಿಮ್ಮಂತ ಒಂದು ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಗಳಿಂದ ಜನಗಳಿಗೆ ಇದು ಸ್ವಲ್ಪ ಗೊತ್ತಾಗಿದ್ದು ಸತ್ಯ. ಹೌದು ಸರ್, ಹೌದೌದು. ಇಲ್ಲಿದ್ರೆ ಏನು ಗೊತ್ತಾಗ್ತದಿಲ್ಲ ಬಿಡ್ರಿ. ಇದು ಅದ್ ನೋಡಿ, ಅದು ಬೇಜಾರಲ್ಲಿ ಅದು ಒಂಥರ ಮಾಧ್ಯಮದಲ್ಲಿ ಕುತ್ಕೊಂಡಾಗ ಅವ್ನು ವಸಂತ ಕ್ಲಿಯರ್ ಆಗ್ಲಿ ಇನ್ನೊಬ್ನಲ್ಲಿ ಹೇಳ್ತಾನೆ, ಯೂಟ್ಯೂಬ್ ನಂಬ್ತಿರ್ರಿ, ಯೂಟ್ಯೂಬ್ ನಂಬಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಅಲ್ಲ ಸರ್, ಅವನಿಗೆ ಆ ಮಾನ್ ಬಾವಂಗೆ ಅವ್ರ ಮನೆಯಲ್ಲಿ ಯಾವ ರೀತಿ ಬುದ್ಧಿ ಕಲಿಸಿ ಹೇಳ್ಕೊಟ್ಟಿದ್ದಾರೆ, ಮಾತನ್ನ ಹೆಂಗ್ ಆಡ್ಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ ಅನ್ನೋದು ನಮಗೆ ಕನ್ಫ್ಯೂಷನ್ ಆಗ್ತಿದೆ. ಅವನೊಂದ್ ಮಾತುಗಳು ಕೇಳ್ತಾ ಇದ್ರೆ ಏನ್ ಅವನೇನ್ ಆರಾಮಾಗಿ ಇಸ್ತ್ರಿ ಬಟ್ಟೆ ಆರಲ್ದಂಗ್ ಕುತ್ಕೊಂಡು ಅನ್ನ ತಿಂದ್ಬಿಟ್ಟು ಸಾಯ್ಬೇಕು ಅಂತ ಡಿಸೈಡ್ ಮಾಡಿದಾನ ಅಂತ ಅನ್ಸತ್ತೆ. ಗೊತ್ತಿಲ್ಲ ಸರ್, ಹೌದು. ಈ ತರ ಮಾತಾಡಿದಾಗ ಯಾವ್ದೋ ಪುಕ್ಷತೆ ಬಂದು ಕೊಡ್ತಾರೆ, ಆರಾಮಾಗಿ ಕುತ್ಕೊಂಡು ತಿಂದು ಸಾಯ್ಬೋದಲ್ಲ ಒಂದ್ ದಿವ್ಸ ಅಂತ ಬಾಳದ್ರ ಬದ್ಲು ನೆಮ್ಮದಿಯಾಗಿ ಬೇಡಪ್ಪ ಈ ರೀತಿ ನಾನ್ ಬದುಕ್ ಮಾಡಿ ಬಾಳ್ ಮಾಡಕ್ ಆಗಲ್ಲ ಅನ್ನಂಗಿತ್ತು ಅಂದ್ರೆ ಆ ನೇತ್ರಾವತಿ ಮಾತಾಯಿ ತುಂಬ ಹೋಗ್ತಿರ್ತಾಳೆ, ಅವಳ ಜೊತೆಲಿ ಹೋಗ್ಬಿಟ್ರೆ ಬಹಳ ಒಳ್ಳೇದು. ಕೈದಾಗಲ್ ನನ್ನ ಮಕ್ಳಿಗೆ ಇದೇ ನಾವ್ ಹೇಳೋಂತ ಒಂದು ಮಾತುಗಳು ಸರ್. ಸರಿ ಓಕೆ ಸರ್. ಇಷ್ಟೊತ್ತು ಮಾಹಿತಿ ಕೊಟ್ಟಿರಿ ಸರ್ ನೀವು ಧರ್ಮಸ್ಥಳದ ಸೌಜನ್ಯ ಬಗ್ಗೆ ಮತ್ತೆ SIT ವರದಿ ಬಗ್ಗೆ, SIT ವರದಿ. ಸರ್, ಇವರು ಬಹಳ ಸಂಕ್ಷಿಪ್ತವಾಗಿ ಇದನ್ನ ಅದನ್ನ ಹೇಳಲೇಬೇಕು ಸದನದಲ್ಲಿ. ಯಾಕಂದ್ರೆ ಇದು ಯಾರಪ್ಪನ ಆಸ್ತಿ ಅಲ್ಲ, ಅದು ಸಂಸತ್ತು. ಹೌದು ಸರ್, ಹೌದೌದು. 7.5-8 ಕೋಟಿ ಜನ ಇರೋಂತ ರಾಜ್ಯ ಇದು. ಹೌದು ಸರ್, ಹೌದು. ಈ 8 ಕೋಟಿ ಜನಗಳು ಮುಂದೆ ಇಡಬೇಕಾಗಿ ಇವರು ಇದನ್ನ ಒಂದು SIT ವರದಿ ಅಂದ್ರೆ ಸುಮ್ಮನೆ ಅಲ್ಲ ಅದು. ಹೌದು ಸರ್, ಹೌದೌದು. ಒಂದು ರಾಜ್ಯ ಸರ್ಕಾರ SIT ರಚನೆ ಮಾಡಿತ್ತು ಅಂತಂದ್ರೆ ಅದು ಸುಮ್ಮನೆ ಅಲ್ಲ. ಅದು ಏನಕ್ಕೆ SIT ಮಾಡಿತ್ತು? SIT ವಿಧವಾದ SIT ಗಳು ಮಾಡ್ತಾರೆ, ಆದ್ರೆ ಇದು ಒಂದು ಡಿಫ್ರೆಂಟ್ ಕೇಸ್. ಇದು ದೇಶ ವಿದೇಶಗಳು ಕಂಡು ಕೇಳರಿಯದಂತ ಕೃತ್ಯ ಇದು. ಹೌದು ಸರ್, ಹೌದು. ಇದ್ರ ಬಗ್ಗೆದಲ್ಲಿ ಸದನದಲ್ಲಿ ಚರ್ಚೆ ಮಾಡ್ಲಿಲ್ಲ ಅಂದ್ರೆ ಇನ್ನೆಂತ ಸದನ ಅದು? ಗೊತ್ತಾಗ್ತಿಲ್ಲ ಸರ್, ಗೊತ್ತಾಗೋದಿಲ್ಲ ಸರ್. ನಿಮ್ ವಾಯ್ಸ್ ಯೂಸ್ ಮಾಡ್ಕೊಂಡು ನಾವು ಯೂಟ್ಯೂಬ್ ಅಲ್ಲಿ ಹಾಕ್ಯಬಹುದು ಸರ್? ಏನ್ ತೊಂದ್ರೆ ಇಲ್ರಿ. ಯಾಕೆ ಅಂತಂದ್ರೆ ನಾವ್ ಯಾವ್ದಾರು ತಪ್ಪಿನ ಮಾತಾಡಿದ್ರಲ್ವಾ, ನಮ್ ಬಾಯಿಂದ ತಪ್ಪುಗಳೇನಾರ ಬಂದ್ರಲ್ವಾ? ಬರ್ತಕ್ಕಂಥದ್ದೇನಿಲ್ಲ ಬಿಡಿ ಸರ್. ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಹೇಳ್ತಾ ಇದ್ರಿ, ಸದನ ಯಾವ ತರ ಹೋಗ್ತಿದೆ ಅದ್ರ ಬಗ್ಗೆ ಹೇಳ್ತಾ ಇದ್ರಿ ಬಿಡಿ. ನಾನ್ ಹೇಳೋದಲ್ಲ ಸರ್, ಉಗ್ರಪ್ಪ ವರದಿ ಹೇಳ್ತಾ ಇದೆ. ಹೌದು ಸರ್, ಹೌದೌದು. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಲ್ಲಿ ವರದಿಗಳು ಹೇಳ್ತಾ ಇದಾವಲ್ಲಿ, UDR ವರದಿಗಳು ಹೇಳ್ತಾ ಇದಾವಲ್ಲಿ. ಹೌದು ಸರ್, ಹೌದು. ಧರ್ಮಸ್ಥಳ ಕ್ಷೇತ್ರದ ಗ್ರಾಮ ಪಂಚಾಯತಿ ಸದಸ್ಯರು ಹೇಳ್ತಾ ಇದಾರೆ. ಹೌದು ಸರ್, ಹೌದು. ಒಬ್ರು ಡಾಕ್ಟರ್ ಬಂದ್ ಹೇಳ್ತಾ ಇದಾರೆ, ಹೌದು ನಾನು ಮಂಗ್ಳೂರಿಗೆ ತಗೊಂಡ್ ಹೋಗ್ಬಿಟ್ಟು ಅಲ್ಲೇನೋ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ರಂತೆ, ಆಮೇಲೆ ಅಲ್ಲೇ ಬಂದು ಎಲ್ಲ ಉಗಿತಾ ಇದ್ರಂತೆ. ಏನ್ರಿ ಇದು? ರಿಪೋರ್ಟ್ ಅಲ್ಲಿ ಇರ್ಬೋದಾ ಸರ್ ಅದೆಲ್ಲ? ರಿಪೋರ್ಟ್ ಅಲ್ಲಿ ಇರ್ಬೋದಾ ಸರ್ ಅದೆಲ್ಲ? ಅಲ್ಲ ಸರ್, ಮತ್ತೆ ರಿಪೋರ್ಟ್ ಇಲ್ಲೆಲ್ಲ ಮತ್ತೆ ಅದನ್ನೆಲ್ಲ ಮಾತಾಡ್ತಾರ ಅವರೆಲ್ಲ. ಮಾಬ್ಲೆ ಶೆಟ್ಟಿ ಹೇಳಿದ್ರಲ್ಲ, ಹೇಳ್ತಾರ. ಮತ್ತೆ ಅವ್ರೊಬ್ರು ವೈದ್ಯ ಅವರು. ಅಲ್ಲ ಸರ್, SIT ರಿಪೋರ್ಟ್ ಅಲ್ಲಿ ಇದೆಲ್ಲ ಇರ್ಬೋದಾ ಸರ್ ಅಂತ ಕೇಳ್ತಿರೋದು. ಅದು ಈಗ ಪಬ್ಲಿಕ್ ಆಗಿ ನನ್ನಂತ ಒಬ್ಬ ಆರ್ಡಿನರಿ ಪರ್ಸನ್ ಇದೆಲ್ಲ ಹೇಳ್ತಾ ಇದೀನಿ ಅಂತಂದಾಗ ಅವರೊಬ್ಬ ವೈದ್ಯ ಹೇಳಿರೋ ಮಾತನ್ನ ರಾಜ್ಯ ಸರ್ಕಾರ ಮತ್ತೆ ಇದು SIT ಅಧಿಕಾರಿಗಳು ಅದನ್ನ ಮೆನ್ಷನ್ ಮಾಡ್ಲಿಲ್ಲ ಅಂದ್ರೆ ಇನ್ನೆಂತ SIT ಅದು? ನಾನೇನ್ ಹೇಳ್ಬೇಕು ಅದನ್ನ? ನಾನು ಓದು ಬರ ಗೊತ್ತಿಲ್ದಿರೋ ಅವಿದ್ಯಾವಂತ,
ಮಹೇಶ್ ಅಣ್ಣ ಪಾಪ ಅವಿದ್ಯಾವಂತ 7ನೇ ಕ್ಲಾಸ್ ಕಲ್ತವ್ರು. ಅವ್ರನ್ನ ಅವನ್ ಯಾವನೊಬ್ಬ ಜಡ್ಜ್ ಅಂತ ಅವ್ನ ಹೇಳ್ಬಾರ್ದು, ತುಂಬಾ ಮನಸ್ಸು ನೋವಾಗುತ್ತೆ. ನಿನ್ನ ಏನ್ ಮಾಡ್ತೀನಿ ನೋಡು ಅಂತ ಹೇಳ್ತಾರಂತೆ ಆ ಮಾನ್ ಬಾಬಾ. ಆ ಪುಣ್ಯಾತ್ಮ ಅದ್ ಯಾವ ಸ್ಕೂಲಲ್ಲಿ ಓದಿದ್ನೋ ಏನೋ. ಎಂತೆಂತ ಸಿಟ್ಟು ಬರುತ್ತೆ ಅಂದ್ರೆ ಅಲ್ಲಿ ಲೆಕ್ಕ ಮಾಡ್ರಿ ನಾವ್ ಎಷ್ಟು ಫಾಲೋ ಮಾಡ್ಕೊಂಡ್ ಬಂದಿದೀವಿ ಇದನ್ನ ಅಂತೇಳಿ. ಕರೆಕ್ಟ್ ಸರ್, ಕರೆಕ್ಟ್ ಸರ್. ಸುಮ್ಕಲೆ ಮಾತಾಡಕ್ ಆಗತ್ತಾ ನಾನು? ಆಗಲ್ಲ ಸರ್, ಆಗಲ್ಲ ಸರ್. ಯಾಕಂದ್ರೆ ನನಗೂ ಮನೇಲಿ ಹೆಂಡತಿ ಮಕ್ಳಿದಾರೆ ಸರ್. ಹೌದು ಸರ್, ಹೌದು. ಸಮಾಜದಲ್ಲಿ ನಮ್ಮ ಅಣ್ಣ ಇದ್ದಾನೆ, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇದಾರೆ ಮನೆಯಲ್ಲಿ, ನಮ್ಮ ಅಕ್ಕ ಮಾವರು ಇದಾರೆ, ನನ್ ಬಂಧು ಬಳಗ ಇದೆ ಸರ್. ಸಮಾಜಕ್ಕೆ ನಾವ್ ಏನ್ ಕೊಡ್ಬೇಕಿಲ್ಲಿ? ಹೌದು ಸರ್, ನಮ್ ಕೈಲಿ ಒಳ್ಳೇದ್ ಮಾಡಿದ್ರೆ ಅಷ್ಟೇ, ಕೆಟ್ಟದಂತೂ ಮಾಡಬಾರ್ದು ಸರ್ ನಾವು. ಸಮಾಜಕ್ಕೆ ನಾವ್ ಏನ್ ಸಂದೇಶ ಕೊಡ್ಬೇಕು ಸರ್? ಹೌದು ಸರ್, ಕರೆಕ್ಟ್ ಆಗಿರ್ತಕ್ಕಂಥ ಸಂದೇಶನೇ ಕೊಡ್ಬೇಕು ಸರ್. ಮತ್ತೆ ಅಂತದ್ರಲ್ಲಿ ಇಷ್ಟೆಲ್ಲ ಅಲ್ಲೇ ಐತೆ. ಇನ್ನ ನಾನ್ ಹೇಳೋದೇನು ಬಂತು? ಆಲ್ರೆಡಿ ಅವನ್ನೆಲ್ಲ ನೋಡಿರೋದನ್ನ ನಾನ್ ನಿಮಗೆ ಹೇಳ್ತಿರೋದು. ಮಾಧ್ಯಮಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ನೋಡಿರೋದನ್ನ ಹೇಳಿರೋದು. ಮತ್ತೆ ಮೇಲಾಗಿ ಅಲ್ಲಿ ಸ್ಟೇಷನ್ ಅಲ್ಲೇನೆ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಪ್ಕೊಂಡಿರ್ತಾರಲ್ವಾ ಸ್ಟೇಷನ್ಗಳಲ್ಲಿ. ಹೌದು ಸರ್, ಹೌದು. 1500 ಪುಟಗಳ ವರದಿ ಅದು ಕೂಡ ಮ್ಯಾಚಿಂಗ್ ಆಗ್ತಾ ಇಲ್ಲ. ಯಾವ್ದು? 1500 UDR ಗೆ ಮ್ಯಾಚ್ ಆಗ್ತಾ ಇಲ್ಲ ಅದು. ಎಲ್ಲಿ ಓದ್ಕೋ ಗೊತ್ತಿಲ್ಲ ಸರ್ ಅದು. ಏನಾಯ್ತು ಏನೋ ಎಲ್ಲ ಹೆಂಗ್ ಗೊತ್ತಾ ಇವ್ರು? ನೀನ್ ಸತ್ತಂಗ್ ಮಾಡು, ನಾನ್ ಹತ್ತಂಗ್ ಮಾಡ್ತೀನಿ, ಇನ್ನೊಬ್ಬನ ಮುಂದೆ ಬಡ್ಕೊಳೋ, ಸುಮ್ಮನೆ ಲಬೋ 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 ಅಂತೇಳಿ. ಅದ್ ನೋಡಿದ ಜನಗಳಿಗೆ ಹೆಂಗಾಗ್ಬೇಕು? ಅಯ್ಯೋ ಪಾಪ ಯಾರ ಸತ್ಬಿಟ್ಟವ್ರೇನೋ, ಪಾಪ ಅವ್ನ್ ಬಡ್ಕೊಂಡ್ ಹೋಗ್ತಾವ್ ನೋಡಪ್ಪ ಪಾಪ ಅನ್ಬೇಕು. ಇವ್ರು ಯಾರು ಕಳ್ರಲ್ಲ, ಇವ್ರೆಲ್ಲ ಒಳ್ಳೆಯವ್ರು ಅನ್ಬೇಕು ಜನಗಳು ನೋಡಿದವ್ರು. ಹೌದು ಸರ್, ಹೌದು. ಆದ್ರೆ ಆ ನೋಡೋ ಜನಗಳು ತಿಳ್ಕೊಳಕ್ ಸತ್ಯ ಸಂಗತಿ ಏನಂತ ತಿಳ್ಕೊಬೇಕಲ್ಲ ಮೊದ್ಲು. ಹೌದು ಸರ್, ತಿಳ್ಕೋಬೇಕು. ತಿಳ್ಕೊಂಡಿರೋದಕ್ಕೆ ನಮ್ಗೆ ಈ ಪಾಡು. ಅಲ್ಲ ಸರ್, ನಮ್ ದಣಿಗಳು, ಧರ್ಮಸ್ಥಳ ದಣಿಗಳು ಯಾವ ತರ ಆಕ್ಟಿಂಗ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಆಸ್ಕರ್ ಅವಾರ್ಡ್ ಕೊಡ್ಬೇಕು, ಆ ತರ ಆಕ್ಟಿಂಗ್ ಮಾಡ್ತಿದ್ದಾರೆ ನೋಡಿ. ಯಾಕೆ ನಮ್ಮ ಮೇಲೆ ಇಷ್ಟೊಂದು ಕೋಪ ನಿಮಗೆ? ಹಂಗೆ ಹಿಂಗೆ ಸರ್, ಅವ್ರ ಮೇಲೆ ಯಾರನ್ನ ಕೋಪ ಮಾಡ್ಕೊಂತಿದಾರ ಸರ್? ಅವ್ರ ಮೇಲೆ ಕೋಪ ಮಾಡ್ಕೊಳನ್ರಿ. ಅಲ್ಲಿ ಯಾರ್ ಅಲ್ಲಿ ಆ ಸೌಜನ್ಯ ಹುಡುಗಿನ ರೇಪ್ ಮಾಡಿ ಮರ್ಡರ್ ಮಾಡಿದ್ ಯಾರು ನೋಡ್ರಿ ಫಸ್ಟ್. ಅವ್ರ ಮೇಲೆ ಯಾಕೆ ಕೋಪಿಸ್ಕೋಬೇಕ್ರಿ? ಅವ್ರು ಕಟ್ಕೊಂಡ್ ನಮಗೇನಾಗಬೇಕಾಯ್ತು ಆ ಅಯ್ಯಪ್ಪನ್ ಕಟ್ಕೊಂಡು? ಬುದ್ಧಿ ತೋರ್ಸಿದ್ರಲ್ಲ ಸಾಕು, ಬುದ್ಧಿ ತೋರ್ಸಿದ್ರಲ್ಲ ಅಷ್ಟೇ ಸಾಕು. ನಡೆದಾಡುವ ದೇವ್ರು. ಸರಿ ಸರ್, ಓಕೆ ಸರ್. ನಡೆದಾಡ ದೇವ್ರ ಬಗ್ಗೆ ಎಲ್ಲರ ಬಗ್ಗೆ ಹೇಳಿದ್ರಿ ಸರ್. ಇದು ಇವತ್ತು ತಪ್ಪ ನಾಳೆ ಹಾಕ್ತೀನಿ ಸರ್ ನಾನು. ಬಿಡಿ ಸರ್, ಹಾಕಿ ಸರ್, ಅದ್ರಲ್ಲಿ ಏನ್ ಸರ್ ಇದೆ? ಹೇಳಿದ್ನಲ್ಲ ಸರ್, ಇಡೀ ರಾಜ್ಯ ನನ್ನ ಬಂಧು ಸರ್, ನನ್ನ ಬಳಗ ಸರ್ ಇದು. ನನಗ್ ಬೇಕು ಸರ್. ನನ್ನ ದಾರಿಲಿ ಯಾರೋ ಒಬ್ಬ ಹೋಗ್ತದೆ ಅಂದ್ರೆ ನಾನ್ ಬಿದ್ರೆ ನೋಡ್ಕೊಂಡು ಸುಮ್ನೆ ಹೋಗ್ಲಾ ಸರ್ ನಾನು? ಆಗಲ್ಲ ಸರ್, ಆಗಲ್ಲ ಸರ್. ಮತ್ತೆ ಅವ್ನು ಎಬ್ಬಿಸ್ಬಿಟ್ಟು ಕೂರ್ಸ್ಬಿಟ್ಟು ನೀರ್ ಕುಡಿಸಿ ಅವ್ನಿಗೆ ಗಾಯ ಆಗಿದ್ರೆ ಒಂದ್ ಬ್ಯಾಂಡೇಜ್ ಹಾಕಿಸ್ಬಿಟ್ಟು ಹೋಗ್ಬೇಕು ಸರ್. ಹೌದು ಸರ್, ಹೌದು. ಅದು ನಮ್ ಸಂಸ್ಕೃತಿ. ಹೌದು ಸರ್, ಹೌದು. ಈ ನನ್ನ ಬಿಡಿ ಸರ್, ಬೇಜಾರಾಗ್ತದೆ ನಮಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ.